ಎಲ್ರಿಗೂ ನಮಸ್ಕಾರ. ಈ ವ್ಲಾಗ್ನ ನಾನು ನನಗೆ ನಿಮ್ಮಿಂದ ಏನಾದರೂ ಸಲಹೆ ಅಥವಾ ಮಾಹಿತಿ ಸಿಗ್ಬೋದೇನೋ ಅಂತ ಮಾಡ್ತಾ ಇದ್ದೀನಿ. ನನ್ನ ಮಗಳು ಹುಟ್ಟಿದಾಗ ನನಗೆ ಫಸ್ಟ್ 2-3 ತಿಂಗಳು ಯಾವಾಗಪ್ಪ ಈ ಮಕ್ಕಳು ದೊಡ್ಡ ಆಗ್ತಾರೆ ಅಂತ ಅನ್ನಿಸ್ತಾ ಇತ್ತು. ಆವಾಗ ನಾವು ಕೂಡ ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ವೀಕ್ ಆಗಿರ್ತೀವಿ. ಆದರೆ ನೋಡ್ತಾ ನೋಡ್ತಾ ಈ ಮಕ್ಕಳು ದೊಡ್ಡವ್ರು ಆಗೋದೇ ಗೊತ್ತಾಗಲ್ಲ. ದೊಡ್ಡವರಾಗ್ತಾ ಅಯ್ಯೋ ಚಿಕ್ಕ ಮಗು ಇದ್ದಾಗಲೇ ಚೆನ್ನಾಗಿತ್ತು ಅಂತಲೂ ಅನಿಸಿದೆ. ಹಾಗೆ ನನ್ನ ಗುಬ್ಬಿ ಮರಿಗೆ 1.5 ವರ್ಷ ಆಗೇ ಹೋಯಿತು. ಹೇಗೆ ದಿನ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಬಹುಶಃ ಎಲ್ಲ ತಾಯಂದ್ರಿಗೂ ಹೀಗೆ ಅನಿಸಿರುತ್ತೆ. ಈಗ ನಾನು ಮಕ್ಕಳು ಬಟ್ಟೆಗಳ ವಿಷಯಕ್ಕೆ ಬರ್ತೀನಿ. ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು ದೊಡ್ಡವರಾಗ್ತಾ ಇದ್ದಾಗೆ ಅವ್ರಿಗೆ ಅವ್ರ ಬಟ್ಟೆಗಳು ಯಾವುದೂ ಆಗ್ತಾನೇ ಇಲ್ಲ. ಎಷ್ಟೋ ಬಟ್ಟೆಗಳನ್ನು ಬರೀ ಒಂದೇ ಸಲ ಹಾಕಿದ್ದೀವಿ. ಹಾಕದೇ ಇರೋದು ಬೇಕಾದಷ್ಟಿದೆ. ಪುಟ್ಟ ಪುಟ್ಟ ವಂಜೀಸು, ರಾಂಪರ್ಸು, ಫ್ರಾಕ್ಸು ಎಲ್ಲ ಬೇಕಾದಷ್ಟಿದೆ. ಇದರಲ್ಲಿ ಗಿಫ್ಟ್ ಬಂದಿರೋದು ಒಂದಷ್ಟು ಮತ್ತು ನಾವು ತಗೊಂಡಿರೋದು ಒಂದಷ್ಟು. ಮತ್ತು ಈ ಪುಟ್ಟ ಪುಟ್ಟ ಕ್ಯಾಪ್ಸು, ಬೂಟೀಸು, ಮಿಟನ್ಸು ಎಲ್ಲ ಒಂದು ಸಲನೂ ಹಾಕೇ ಇಲ್ಲ ಈ ಮಕ್ಕಳು. ಇದನ್ನು ಹಾಕಿದಾಗೆಲ್ಲ ಕಿತ್ತು ಕಿತ್ತು ಎಸಿತಾ ಇದ್ರು. ಆಮೇಲೆ ಈ ಸ್ವ್ಯಾಡಲ್ ಕ್ಲೋತ್ಸ್ ಅಂತೂ ಒಂದೇ ತಿಂಗಳು ಯೂಸ್ ಮಾಡಿರೋದು. ಈ ಬಟ್ಟೆಗಳನ್ನೆಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಬಟ್ಟೆಗಳು ತುಂಬಾ ಕ್ಯೂಟ್ ಆಗಿವೆ. ಹೆಣ್ಮಕ್ಳು ಬಟ್ಟೆ ಅಂತಂದರೆ ಕೇಳಬೇಕಾ, ಒಂದಕ್ಕಿಂತ ಒಂದು ವಿಭಿನ್ನವಾಗಿರ್ತವೆ. ಒಂದೊಂದು ಬಟ್ಟೆಗಳು ಒಂದೊಂದು ಕತೆ ಹೇಳ್ತವೆ. ಇದು ಅಲ್ಲಿ ತಗೊಂಡಿದ್ದು, ಇಲ್ಲಿ ತಗೊಂಡಿದ್ದು, ಅವ್ರು ಕೊಟ್ಟಿದ್ದು, ಇವ್ರು ಕೊಟ್ಟಿದ್ದು, ಮತ್ತು ಈ ಫಂಕ್ಷನ್ನಿಗೆ ಹಾಕಿದ್ವಿ ಅಂತೆಲ್ಲ. ನೀವೆಲ್ಲ ಈ ಮಕ್ಕಳು ಬಟ್ಟೆಗಳು ಆಗದೆ ಇರೋದನ್ನು ಏನು ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ನನಗೂ ಏನಾದರೂ ಯೂಸ್ ಆಗ್ಬೋದು. Thank you.